ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸ್ವೀಟ್ ತಗೊಳ್ಳಿ. ಏನೇ ಇವತ್ ನೀನ್ ಬರ್ತಡೇ ರಮ್ಯಾ? ತಗೊಳ್ಳಿ. ರೋಹಿಣಿ, ಇವಳು ಬರ್ತಡೇ ಬರೋದು ಬೇಸಿಗೆಲ್ವೇನೆ, ಇವತ್ತೆಲ್ಲ ಸುಮ್ನಿರೆ. ಏನ್ ವಿಶೇಷ ರಮ್ಯಾ? ತಗೊಳ್ಳಿ ಹೇಳ್ತೀನಿ. ಓಹೋ, ಕಾಸ್ಟ್ಲಿ ಸ್ವೀಟು. ಗೊತ್ತಾಯ್ತು. ನಿಮ್ಗೇನ್ರಿ ಗೊತ್ತಾಯ್ತು? ಅಷ್ಟು ಗೊತ್ತಾಗಲ್ವೇನಾ? ಗ್ಯಾರಂಟಿ ಮದುವೆ ವಿಷಯನೇ ಇದು. ಸಿದ್ದಣ್ಣ, ನಿನ್ ಮದುವೆಗೆ 20 ವರ್ಷ ಆಯ್ತು. ನೀನ್ ಯಾವಾಗ ಸ್ವೀಟ್ ಕೊಡೋದು? ಮಹೇಶ, ನೀನ್ ಸುಮ್ನೆ ಇರೋ, ಎಲ್ಲರ ಮುಂದೆ ಮರ್ಯಾದೆ ಕಳ್ಬೇಡ ನೀನು. ಹಳ್ಳಿಗೆ ಬಿಡ್ತಾನೆ ಗೊತ್ತಿದ್ದು ಮದುವೆ ಹೋಗಿ ಅಕ್ಷತೆಗಳು ಹಾಕಲ್ವಾ? ಹಾಗೆ ಇದೂನು. ಅಂಕಲ್, ನಾನೇನ್ ಹಳ್ಳಕ್ ಬೀಳ್ತಿಲ್ಲ, ಆಫೀಸ್ ಮೆಟ್ಲಾತಿದ್ದೀನಿ. ನಂಗೆ ಕೆಲ್ಸ ಸಿಕ್ಕಿದೆ, ಅದಕ್ಕೆ ಸ್ವೀಟ್ ಕೊಡ್ತಿರೋದು. ಮದ್ವೆ ಫಿಕ್ಸ್ ಆಗಿದ್ರೆ ಖಂಡಿತ ಕೊಟ್ಟಿರ್ಲಿಲ್ಲ. ನೋಡ್ದೇನೆ ಪ್ರೇಮ, ರಮ್ಯಾ ಎಷ್ಟು ಬುದ್ಧಿವಂತೆ ಅಂತ. ನಾವ್ ಇಷ್ಟುದ್ದ ಹೇಳದನ್ನ ಒಂದೇ ಪದ್ಯದಲ್ಲಿ ಹೇಳ್ಬಿಟ್ಟು ಹೋಗ್ತಾ ಇದ್ದಾಳೆ. ಆಂಟಿ, ಸ್ವೀಟ್ಸ್ ತಗೊಳ್ಳಿ. ಏನೇ ಹೇಳಿ, ನಮ್ ಕಾಲದಲ್ಲಿ ಇದ್ದ ಮದ್ವೆ ಸಡಗಾರ ಈ ಕಾಲದಲ್ಲಿ ಇಲ್ವೇ ಇಲ್ಲ. ಮದ್ವೆನೇ ಬೇಡ ಅಂತ ಈ ಕಾಲದವು. ಅಲ್ಲ ರೀ, ರಮ್ಯಾ ಅವಳ ಫ್ರೆಂಡ್ ತರನೇ ಕೆಲ್ಸಕ್ ಹೋಗಿ ಅವ್ರ ಬಾಸ್ನೆ ಮದ್ವೆ ಆಗೋ ಚಾನ್ಸ್ ಕಡಿಮೆ ಅನ್ನಿ. ಸುಂದರಮ್ಮ, ಈಗಿನ ಕಾಲದಲ್ಲಿ ನಮ್ಮ ನಾವೇ ನಂಬಂಗಿಲ್ಲ. 100ಕ್ಕೆ 100 ಸತ್ಯ ಸಿದ್ದಣ್ಣ. ಏನ್ ವಿಷಯ ಮಾತಾಡಕ್ಕರ್ದೆ ಮನ್ಸಿ? ಹೀಗ್ ಸುಮ್ನೆ ಇದ್ರೆ ಏನರ್ಥ? ಹೇಳ್ತೀನಿ ಮಾಮಿಲ್ಲ. ಅನೂನು ಬರ್ಲಿ, ಬ್ರೋ ಇನ್ ಲಾನು ಇರ್ಬೇಕಾಗಿತ್ತು. ಆದ್ರೆ ಅವ್ರು ತುಂಬಾ ಬ್ಯುಸಿ ಅಲ್ಲ, ನಮ್ಗೆಲ್ಲ ಟೈಮ್ ಕೊಡ್ತಾರೆ. ಅಟ್ಲೀಸ್ಟ್ ಅನು ಆದ್ರೂ ಇರ್ಲಿ. ಬಾ ಅನು, ಬ್ರೋ ಇನ್ ಲಾನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಎನಿವೆ, ಇಲ್ಲಿ ನಡೆಯೋ ವಿಚಾರಗಳನ್ನೆಲ್ಲ ನೀನ್ ಅವ್ರಿಗೆ ಹೇಳೇ ಹೇಳ್ತೀಯಲ್ಲ. ಯಾವ ಮಾತನ್ನ ಅಕ್ಕ? ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ ಅನು. ಯಾ ಮಾಮಿಲ್ಲ, ಸುತ್ತಿ ಬಳಸಿ ಮಾತಾಡೋದಕ್ಕೆ ನನಗಿಷ್ಟ ಆಗಲ್ಲ. ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ನಮಗ್ ಬಂದಿರೋ ಪ್ರಾಪರ್ಟಿಯಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆಗದೆ ನಮಗ್ ಸೇರ್ಬೇಕು. ಹೆಚ್ಚು ಕಡಿಮೆ ಆದ್ರೆ? ಹೆಚ್ಚು ಕಡಿಮೆ ಆಗತ್ತೆ, ಆಗ್ಬಾರ್ದು ಅಂತಾನೆ ನಾನು ಹರ್ಷ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಅದೇ ವಿಷಯ. ಹರ್ಷ, ಏನ್ ಮಾತಾಡ್ತಿದ್ಯಾ ಮಾನ್ಸಿ ನೀನು? ಇದೆಲ್ಲ ವಿಷಯದ ಬಗ್ಗೆ ಆಗ್ಲೇ ಆಗಿದೆಯಲ್ಲ, ಮತ್ತೆ ಇದನ್ನ ಹೊಸದಾಗಿ ಪ್ರಸ್ತಾಪ ಮಾಡೋದ್ರಲ್ಲಿ ಏನಿದೆ? ಮಾಮಿನ್ ಲಾ, ಕೆಲವೊಂದು ವಿಚಾರಗಳನ್ನ ಪೋಸ್ಟ್ಮಾರ್ಟಮ್ ಮಾಡಿದ್ರೇನೆ ನಿಜ ಗೊತ್ತಾಗತ್ತೆ. ಏನ್ ಹೇಳ್ತಾ ಇದೀಯಾ? ಯಾವ ನಿಜದ ಬಗ್ಗೆ ಮಾತಾಡ್ತಿದ್ಯಾ? ಈಗಾಗ್ಲೇ ಆಸ್ತಿಲಿ ಅರ್ಧ ಭಾಗ ನಂದು, ಅರ್ಧ ಭಾಗ ಹರ್ಷಂದು ಅಂತ ಹೇಳಾಗಿದ್ಯಲ್ಲ. ಅದು ಅಲ್ಲದೆ ಅವತ್ತೇ ನನ್ ಭಾಗಕ್ಕೆ ಬಂದಿದ್ದನ್ನ ಅನು ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಆಯ್ತಲ್ಲ. ಆದ್ರೆ ಅದ್ಯಾವ್ದು ನಿಜ ಅಲ್ವಲ್ಲ ಮಾಮಿನ್ ಲಾ. ಅದೆಲ್ಲ ನಕಲಿ ಅಲ್ವಾ ಅನು? ಏನು? ಎಸ್, ದೋಸ್ ಆರ್ ಫೇಕ್ ಡಾಕ್ಯುಮೆಂಟ್ಸ್ ಮಾಮಿನ್ ಲಾ. ಈ ಗೇಮ್ ಒಂಥರ ಹಾವು ಏಣಿ ಆಟ ಇದ್ದ ಹಾಗೆ. ಯಾರ್ ಹಾವು ಯಾರ್ ಏಣಿ ಅಂತ ನಾನ್ ಬಿಡ್ಸ್ ಹೇಳಲ್ಲ. ಮಾನ್ಸಿ, ನೀನ್ ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಬಂದಿದ್ಯೋ ಅದನ್ನ ಮಾತಾಡೋ. ಸುಮ್ಮನೆ ಬೇರೆ ವಿಷಯನ ಇಲ್ಲಿ ಸೇರಿಸ್ಬೇಡ. ನಾನು ಹೇಳಿದ್ದು ಅಂತಂದ್ರೆ ನೀವ್ ನನಗ್ ಹೇಳ್ದಂತ ಸತ್ಯನ ಹರ್ಷ ಭಾವಂಗ್ ಅದನ್ನೆಲ್ಲ ನಾನು ಹೇಳೋದಕ್ಕಾಗತ್ತಾ ಸರ್? ಈಗಾಗ್ಲೇ ನಿಮ್ ದಾದಾನೇ ನಿಮ್ಗೆ ನಂಬಿಕೆ ದ್ರೋಹ ಮಾಡಿರೋದು ಅಂತ ಹೇಳಿ ಅವ್ರ ಮನ್ಸನ್ನ ಒಡೆದಾಗಿದೆ. ಈಗ ಅದೆಲ್ಲ ನಿಜ ಅಲ್ಲ. ನಿಮ್ ದಾದಾ ತುಂಬಾನೇ ಒಳ್ಳೆಯವರು, ನಮ್ಮಪ್ಪ ರಾಜವರ್ಧನ್ ಸಾಹೇಬ್ರೆ ವಿಲನ್ ಅಂತ ಅವ್ರ ಹತ್ರ ಹೇಳೋದಕ್ಕಾಗತ್ತಾ ಸರ್? ಒಂದ್ ನಿಮಿಷ ಅನು, ಏನಂದೆ? ನಮ್ಮ ಅಪ್ಪನೇ ವಿಲನ್? ನೀನು ರಾಜ ಸಾಹೇಬ್ರನ್ನ ಅಪ್ಪ ಅಂತ ಕರೆದಿಯ?
ಅಂದ್ರೆ ನಾನು ಹೇಳಿದ್ದು ಹರ್ಷ ಬಾವನ್ ದೃಷ್ಟಿಕೋನದಲ್ಲಿ ಸರ್. ಹುಟ್ಟಿದಾಗಿಂದ ತನ್ನ ಅಪ್ಪನೇ ಹೀರೋ ಅಂತ ಅನ್ಕೊಂಡಿರೋ ಹರ್ಷ ಬಾವಂಗೆ ನಿಮ್ಮಪ್ಪ ನೀವ್ ಅನ್ಕೊಂಡಿರೋ ಹಾಗಲ್ಲ ಅಂತ ಹೇಳೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿದ್ಯಾ ಸರ್? ಅದನ್ನೆಲ್ಲ ನಾನು ಹೇಗ್ ಸರಿ ಮಾಡ್ಲಿ? ನಾನು ದಯವಿಟ್ಟು ಈ ತರ ಕಣ್ಣಲ್ಲಿ ನೀರು ತುಂಬ್ಕೋಬೇಡ. ನಾನೆಲ್ಲ ಸರಿ ಮಾಡ್ತೀನಿ. ಹಲೋ ಮೀರಾ. ಹಾಯ್ ಅನು, ಐ ಬಿನ್ ಕಾಲಿಂಗ್ ಯು ಮೆನಿ ಟೈಮ್ಸ್. ಯಾಕೆ ನೀವು ಯಾರು ಆಫೀಸಿಗೆ ಬಂದಿಲ್ಲ ಇವತ್ತು? ಮನೇಲೆಲ್ಲ ಓಕೆ ತಾನೆ? ನಾಟ್ ಎಕ್ಸಾಕ್ಟ್ಲಿ. ವಾಟ್? ಏನಾಯ್ತನು? ಫೋನಲ್ಲಿ ಎಷ್ಟು ಹೇಳೋಕ್ಕಾಗುತ್ತೋ ಗೊತ್ತಿಲ್ಲ ಮೀರಾ, ಆದ್ರೆ ಆರ್ಯ ಸರ್ ಆಫೀಸ್ಗಂತೂ ಬರಲ್ಲ. ಯಾ, ದಟ್ಸ್ ವಾಟ್ ಇವನ್ ಐ ಥಾಟ್. ಆಲ್ರೆಡಿ ಹರ್ಷ ಸರ್ ಲೀಡ್ ಮಾಡ್ತಾರೆ ಅಂತ ಇಂಟಿಮೇಷನ್ ಕೊಟ್ಟಿದ್ದಾರೆ. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು ಅವನು. ಅಲ್ಲ, ಈ ಆಸ್ತಿ ಪೇಪರ್ಸ್ನೆಲ್ಲ ನಿನ್ ಹೆಸರಿಗೆ ಮಾಡಿದ್ದೆ ಅವ್ರು ನಿಜವಾದ ಬಣ್ಣ ಬಯಲಾಗ್ಬೇಕು ಅಂತ ಅಲ್ವಾ? ಅದೇ ತಾನೇ ನಾವೆಲ್ಲ ಮಾತಾಡ್ಕೊಂಡಿದ್ದು. ಬಟ್ ಈಗ ಹಾಗೆಲ್ಲ ಏನು ಆಗ್ತಾನೆ ಇಲ್ವಲ್ಲ ನಾನು. ಇನ್ಫ್ಯಾಕ್ಟ್ ಎಲ್ಲ ಉಲ್ಟಾ ಆಗ್ತಿದೆ. ಐ ಆಮ್ ಸ್ಟೆಪಿಂಗ್ ಬ್ಯಾಕ್. ಇನ್ ಮುಂದೆ ಹರ್ಷನೇ ಎಲ್ಲ ನೋಡ್ಕೋತಾರೆ ಅಂತ ಆರ್ಯ ಸರ್ ಹೇಳ್ತಿದ್ದಾರೆ. ನಾನು ಅವ್ರನ್ನ ಪ್ರತಿದಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಎಲ್ಲೂ ಅವ್ರು ಗೇಮ್ ಆಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಅಥವಾ ಇದೇ ಅವ್ರ ಹೊಸ ಗೇಮ್ ಅಂತ ಕೂಡ ಅರ್ಥ ಆಗ್ತಿಲ್ಲ. ಐ ಆಮ್ ರಿಯಲಿ ಕನ್ಫ್ಯೂಸ್ಡ್. ಇನ್ಯಾವ ಗೇಮು ಇಲ್ಲ ಮೀರಾ. ಇನ್ನೇನಿದ್ರು ಇಷ್ಟೆಲ್ಲ ಆಟ ಆಡಿರೋದಕ್ಕೆ ರಿಸಲ್ಟ್ ಸಿಗುತ್ತೆ ಅಷ್ಟೇ. ಆರ್ಯ ಸರ್ ಹೇಳಿದ್ ನಿಜ. ಇನ್ಮೇಲೆ ಹರ್ಷ ಭಾವನೆ ಎಲ್ಲಾನು ನೋಡ್ಕೋತಾರೆ. ಅದಕ್ಕೆ ಬೇಕಾಗಿರೋ ಅರೇಂಜ್ಮೆಂಟ್ಸ್ ಎಲ್ಲ ನಡೀಲಿ. ಶೋರ್, ಬಟ್ ನೀನು ಆಫೀಸಿಗೆ ಬಂದ್ರೆ ಚೆನ್ನಾಗಿರುತ್ತೆ ಅನು. ಐ ಟ್ರೈ. ಓಕೆ, ಸಿ ಯು. ಟೇಕ್ ಕೇರ್. ಈ ರಮ್ಯಾ ನನಗ್ ಬರಕ್ ಹೇಳಿ ಬೇಕು ಅಂತ ನಾನು ಕಾಯಿಸ್ತಾಳೆ ಅನ್ಸತ್ತೆ. ಓಹೋ, ಹೊಸ ಕೆಲ್ಸ ಸಿಕ್ಕಿದ್ಯಲ್ಲ, ಕೊಬ್ಬು ಅನ್ಸತ್ತೆ. ಹಣೆ ಬರನೇ ಇಷ್ಟ ಆಗೋಯ್ತು. ಬರ್ಲಿ ಅವಳು. ಸಂಪತ್, ಸಾರಿ ಕಣೋ, ಆಟೋ ಸಿಗ್ಲಿಲ್ಲ. ತುಂಬಾ ಹೊತ್ತಾಯ್ತಾ? ಸದ್ಯ ನೀನ್ ಯಾರು ಅಂತ ಗುರ್ತ್ ಸಿಗ್ಲಿಲ್ಲ ಅನ್ಲಿಲ್ವಲ್ಲ. 2 ನಿಮಿಷ ಲೇಟ್ ಆಗಿದ್ದಕ್ಕೆ ಎಷ್ಟು ಮಾತಾಡ್ತೀಯೋ? ಹೇಳು ಹೇಳು. ಈ ದಂಡ್ಪಿಟನ್ ಲೈಫ್ ಅಲ್ಲಿ ನಿಮಿಷಕ್ಕೆ ಏನ್ ವ್ಯಾಲ್ಯೂ ಇದೆ ಅಂತ ಹೇಳ್ತಿದ್ಯಾ. ನೀನ್ ಮಾತ್ರ ಇವಾಗ ಆಫೀಸ್ ಎಂಪ್ಲಾಯಿ, ನಾನ್ ಅದೇ ಹಳೆ ಸಂಪತ್ತು. ಅಬ್ಬಬ್ಬಾ, ಕೊರಗ್ಬೇಡ್ವೋ. ಫಸ್ಟ್ ಡೇ ಬೇರೆ, ಹಾಗೆ ಎದ್ ಬರಕ್ಕಾಗತ್ತಾ? ಮಧ್ಯಾಹ್ನದವರೆಗೂ ಏನು ಕೆಲ್ಸನೇ ಇರ್ಲಿಲ್ಲ. ಆಮೇಲೆ 10 ವರ್ಷಕ್ಕಾಗೋಷ್ಟು ಕೆಲ್ಸ ಅಂತ ಸುರಿದ್ರು. ನಾನೇನ್ ಮಾಡ್ಲಿ? ಮಧ್ಯದಲ್ಲಿ ಮೊಬೈಲ್ ತೆಗ್ದು ಮೆಸೇಜ್ ಮಾಡೋಣ ಅಂದ್ರೆ ಭಯ. ಬಂದ್ ದಿನಾನೇ ಮೊಬೈಲ್ ನೋಡ್ತಾ ಕೂತಿದ್ದಾಳೆ ಅನ್ಕೋಬಿಡ್ತಾರೇನೋ ಅಂತ. ಎರಡ್ ನಿಮಿಷ ಅಲ್ಲ, 10 ನಿಮಿಷ ಅಲ್ಲ, ಅರ್ಧ ಗಂಟೆ ಆದ್ರೂ ಕಾಯ್ತಿದ್ದೆ. ನಂಗ್ ಗೊತ್ತು ಕಣೋ, ನೀನ್ ನನ್ಗೋಸ್ಕರ ಕಾಯ್ತೀಯ ಅಂತ. ಥ್ಯಾಂಕ್ ಯು. ರಮ್ಯಾ, ನಿನ್ಗೋಸ್ಕರ ಅಲ್ಲ. ಮತ್ತೆ ಅರೆ ಅನು, ಅನು, ನೀನ್ ಬರ್ತೀಯ ಅಂತ ಗೊತ್ತೇ ಇರ್ಲಿಲ್ಲ. ಹೇಗಿದ್ಯಾ? ಚೆನ್ನಾಗಿದ್ದೀನಿ ಕಣ. ನಿಜವಾಗ್ಲೂ ಬಂದಿದ್ಯಾ ಅನು? ಮತ್ತೆ ಇನ್ನೇನು, ನಾನಿಲ್ದೆ ಪಾರ್ಟಿ ಮಾಡ್ತೀರಾ? ಏನ್ ಲೊಕೇಶನ್? ನಾನಿಲ್ದೆ ಪಾನಿಪುರಿ ಪಾರ್ಟಿ ನಡೆಯುತ್ತಾ? ಚಾನ್ಸೇ ಇಲ್ಲ. ಥ್ಯಾಂಕ್ಸ್ ಅನು. ಗೂಬೆ ಥ್ಯಾಂಕ್ಸ್ ಅಂತೆ. ನೋಡೋ ಸಂಪತ್, ಅವನು ಆಫೀಸ್ಗೆ ಹೋಗಿ ಫುಲ್ ಮ್ಯಾನರ್ಸ್ ಕಲ್ಕೊಂಡ್ಬಿಟ್ಟಿದ್ದಾಳೆ. ಲೊಕೇಶನ್ 3 ಮಸಾಲ ಪುರಿ, 1 ಖಾರ ಜಾಸ್ತಿ. ಕುತ್ಕೊಳ್ಳಿ ಕುತ್ಕೊಳ್ಳಿ. ಅನು, ನೀನ್ ಬಂದಿದ್ ತುಂಬಾ ಖುಷಿ ಆಯ್ತು ಕಣೆ. ನಾನ್ ಬಂದಿದ್ರಲ್ಲಿ ನಂದು ಸ್ವಾರ್ಥ ಇದೆ ಕಣೆ. ಅಂದ್ರೆ? ನಾನ್ ಬರೀ ನಿನ್ನ ಕೆಲ್ಸ ಸಿಕ್ಕಿದ್ದಕ್ಕೆ ಸೆಲೆಬ್ರೇಟ್ ಮಾಡೋದಕ್ ಬಂದಿಲ್ಲ. ನಾನ್ ಸ್ವಲ್ಪ ಆಚೆ ಓಡಾಡಿದ್ರೆ ನನ್ ಯೋಚನೆಗಳಿಗೂ ಕ್ಲಾರಿಟಿ ಸಿಗುತ್ತೆ ಅಂತ ಬಂದೆ. ನಿನ್ ಕನ್ಫ್ಯೂಷನ್ಗೆಲ್ಲ ಕ್ಲಾರಿಟಿ ಸಿಗುತ್ತೆ ಅನು. ಡೋಂಟ್ ವರಿ. ನಾನು ನೀವು ಇಷ್ಟು ವರ್ಷ ಹೇಳಿದ್ದನ್ನೆಲ್ಲ ಚಾಚು ತಪ್ಪದೆ ಮಾಡ್ತಾ ಬಂದಿದ್ದೀನಿ. ಏನು ತೊಂದರೆ ಆಗಲ್ಲ ಅಲ್ವಾ ಗುರುವೆ?
ತಗೋ ಇದನ್ನ. ಸಕಲ ಕಷ್ಟಕ್ಕೂ ಕರೆನ್ಸಿನೇ ಮತ್ತು. ಇಷ್ಟೊಂದ? ಅಷ್ಟು ನಿಂಗಲ್ಲ, ನಿನ್ ಕೈಯಲ್ಲಿರೋದು ಮಾತ್ರ. ಬಾಕಿದು ಪ್ರಾಪರ್ಟಿ ಖರೀದಿ ಮಾಡೋಕೆ. ಅರ್ಥ ಆಯ್ತು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಖರೀದಿ ಮಾಡು. ಚಿಂತೆನೆ ಮಾಡಬೇಡಿ ಗುರುವೆ. ರತ್ನಾಕರ ಅಂತ ರಿಯಲ್ ಎಸ್ಟೇಟ್ ಏಜೆಂಟ್ ಒಬ್ಬ ತುಂಬಾ ಖತರ್ನಾಕಿದ್ದಾನೆ. ಅವನೆಲ್ಲ ಕೆಲಸ ಮಾಡ್ಕೊಡ್ತಾನೆ, ತೊಂದ್ರೆನೇ ಇಲ್ಲ. ನಂಬೋದಾ? 100% ನಂಬೋದು. ಈ ಲಕ್ಷ್ಮಿ ಮೇಲೆ ಆಣೆ. ಹೆಸರೇನಂದೆ? ರತ್ನಾಕರ ಅಂತ. ರತ್ನಾಕರ್. ಆದಷ್ಟು ಬೇಗ ಕೆಲಸ ಮಾಡಿ. ಬೆಳಕು ಹರಿದ್ರೆ ಎಲ್ಲಾನು ಬದಲಾಗುತ್ತೆ. ಆ ನಂಬಿಕೆಯಲ್ಲೇ ನಾನು ಮಲ್ಕೋತೀನಿ. ಈ ವಿಷಯನ ಮನೇಲಿ ಎಲ್ರಿಗೂ ಹೇಳಿದ್ರೆ ಹಬ್ಬದ ಕಳೆ ಇನ್ನೂ ಹೆಚ್ಚುತ್ತೆ ಕಣೆ. ಹೊಸ ಸತ್ಯಗಳನ್ನ ಅರ್ಥ ಮಾಡ್ಕೋಬೇಕಂದ್ರ ಹಳಿ ಸುಳ್ಳುಗಳನ್ನ ಮರ್ಲಿಕ್ಕಾಗಬೇಕಾಗ್ತದ. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ. ವ್ಯಥೆ ಜೊತೆ ಕಥೆ ಮುಗಿದಿದೆ. ವಿಧಿಯ ನಾಟಕ, ವಿಧಿಯ ನಾಟಕ, ಓ ವಿಧಿಯ ನಾಟಕ. ನನ್ನ ಬದುಕು ಸೂತಕ.
ಏನೋ ಇಷ್ಟೊತ್ತಲ್ಲಿ ಇನ್ನು ಮಲಗಿಲ್ವೇನೋ? ಹಲೋ ಆರ್ಯ. ಹಲೋ 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 ಝಂಡೆ, ಕ್ಷಮಿಸು ಕಣೋ, ಅದು ತಪ್ಪಾಗಿ ಫೋನ್ ಹೋಯ್ತು. ಏನೋ ನಿದ್ದೆ ಮಾಡದೆ ಏನೋ ಮಾಡ್ತಿದ್ಯಾ ಇಷ್ಟೊತ್ತಲ್ಲಿ? ಅದು ಫೋನ್ ನೋಡ್ತಾ ಇದ್ದೆ, ತಪ್ಪಾಗಿ ನಿನ್ನ ನಂಬರ್ ಡಯಲ್ ಆಗೋಯ್ತು. ನೀನ್ ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್ ಕೇಶ. ಗುಡ್ ಬೈ ಗೆಳೆಯ. ನೀನು ನನ್ನನ್ನ ಸಾಕಿ ಸಲಹಿದ ಋಣನ ಬೆಂಗಳೂರು ಬಂತ ಹೇಳಿರಿ. ಎಲ್ಲ ಹೇಳಿದ್ರಂದ್ರೆ ಅಣ್ಣ ಬೆಂಗಳೂರು ಬಂತ ಹೇಳಿ ಅಣ್ಣ. ಅಲೋ ಹುಲಿ, ಏನಾಯ್ತಲ್ಲ ಅಲ್ಲಿ? ನಾನು ಅಣ್ಣ ಬೆಂಗಳೂರಿಗೆ ಬಂದಿದ್ದೀವಿ ಕಲ. ಅದೇ ನಾಗನ್ ಹುಡುಗಿ ವಿಷಯಕ್ಕೆ ಯಾವ್ದು ಡೆವಲಪ್ಮೆಂಟೇ ಆಗಿಲ್ಲ ಕಲ. ಇದು ಹುಡಿಸೆ. ಅಣ್ಣ ಬರಲ್ಲ ಅಂತ ಹೇಳ್ತಿದ್ರು. ನಾನು ಬನ್ನಿ ಅಂತ ಒತ್ತಾಯ ಮಾಡಿ ಕರ್ಕೊಂಡ್ ಬಂದ್ಬಿಟ್ಟೆ ಕಲ. ಪಕ್ಕ ಸೀಟಲ್ಲಿ ಮನಿ ಕಂಡವ್ರೆ. ಫೋನ್ ಮಾಡಿ ಮುಂದೆ ನೋಡ್ಲಾ, ಈ ಊರ್ನಾಗ ನಾವ್ ನೆಟ್ಟಿಗೆ ಹೋದ್ರು ಬಂದು ಮೈ ಮೇಕೆ ಬೀಳ್ತವೆ. ಸರಿ ಹುಲಿ, ಅಣ್ಣ ಬೈತವ್ರೆ, ಮಡಗ್ತೀನಿ. ಲೇ ಮುಂಗ್ಸೆ, ಏನ್ ಜೀಪ್ ಓಡಿಸ್ತಿಲ್ಲ ನೀನು? ಆಗ್ಲಿಂದ ಒಂದ್ ಹೋಟ್ಲು ಸಿಕ್ಕಿಲ್ಲ ನಿನ್ ಮಕ್ಕೆ. ಹೋಟೆಲ್ ಇಂಜಿನ್ ಶಾನೆ ಸದ್ ಮಾಡ್ತೈತೆ. ಬರ್ತಾ ಪುಟ್ಟಕ್ಕನ್ ಮೆಸ್ಸಾಗನ ಪಾರ್ಸಲ್ ತಗೊಂಬಂದಿದ್ರೆ ಆಯ್ತಾಯ್ತು. ಹಾಳಾದ್ ನಾಗ ಬೇರೆ ಅರ್ಜೆಂಟ್ ಅಮೌಂಟ್ ಬೇಡ ಅನ್ಬಿಟ್ಟ. ಅಣ್ಣೋ, ಅವನಿಗಿನ್ನೂ ಹುಡುಗಿ ಸಿಕ್ಕಿಲ್ವಲ್ಲ. ನೀನು ಹುಡುಗಿನ ಮೀಟ್ ಮಾಡಕ್ ಹೋದಾಗ ಅವನಿಗೆ ಹೊಟ್ಟೆ ಕಿಚ್ಚು.
ನೀನೇನ್ ಫೀಲಿಂಗ್ ಮಾಡ್ಕೋಬೇಡ ನಾವು ನಾನು ಆಗ್ಲೇ ಒಂದ್ ಪಾರ್ಸಲ್ ತಕೊಂಡ್ಬಂದಿದ್ದೀನಿ. ನಿಂಗೆ ಇಷ್ಟ ಆಯ್ತದೋ ಇಲ್ಲೋ, ಆದ್ರೆ ಒಂದೆರಡು ತುತ್ತು ಬಾಯಿಗಕ್ಕ. ಹಸಿವಾರು ಹೋಯ್ತದೆ. ಎಲ್ಲೈತ್ಲಾ? ಅಲ್ಲಿ ಹಿಂದ್ಗಡೆ ಐತೆ ತಕಣ. ಏನೈತ್ಲಾ ಇದ್ರಾಗ? ಸರ್ಪ್ರೈಸ್. ಬ್ರೇಕ್ 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 ಹಾ ಅದೇ ಈಗ ನೋಡಿ ಹೆಂಗ್ ಹಿಡಿದೀನಂತ. ಅಣ್ಣ ಮೆಲ್ಲ ಮೆಲ್ಲ ಕಣ್ಣಣ್ಣ. ಏಯ್ ಅಮ್ಮಕ್ಕಣ್ಣಿರ್ಲ. ತೆಂಗೆವಾ ದಬಾಯಿಸ್ಬೇಕು ಹೇಳಿವ್ನಿ. ನಿಲ್ಲಿಸ್ಲಾ. ನಿಲ್ಲಿಸ್ಲಾ ಪಾಠ ಐತೆ. ಅನು ನೀನು ಹುಬ್ಬಳ್ಳಿಗೆ ಹೋಗ್ತಾ ಇಲ್ಲ, ಬಾ ನನ್ನ ಜೊತೆ. ಸರ್ ದಯವಿಟ್ಟು ಹೊರಡಿ ಸರ್, ಪ್ಲೀಸ್. ಇದ್ಯಾಕೆ ಅಪ್ಪ ಹಿಂಗ್ ಬ್ರೇಕ್ ಆಗ್ತಾನೆ? ಎಲ್ಲರಿಗೂ ಟಿಕೆಟ್ ಕೊಡೋತರ ಇದ್ದಾನೆ. ಅವ ನೀನ್ ಸುಮ್ಕಿರವ. ಯಾರೋ ಜೀಪ್ ತಂದು ಅಡ್ಡ ನಿಲ್ಸವ್ರೆ. ಶಂಕರನ ಇಳಿದೋಗಿ ಮಾತಾಡ್ತಾವ್ರೆ. ನೀನ್ ನಂಬಿಕಳಪ್ಪ, ಎಲ್ಲಾ ಪ್ರಾಣ ನಿನ್ ಕೈಲಿದೆ. ನೀನ್ ಸಡನ್ ಬ್ರೇಕ್ ಆಗ್ಬಿಟ್ರ. ಅಣ್ಣ ಸ್ವಲ್ಪ ಸಮಾಧಾನಗಿರಣ್ಣ. ಒಂದ್ ನಿಮಿಷ ಇಳಿದೋಗಿ ನಾನು ನೋಡ್ತೀನಿ. ಯಾರಲ್ಲ ನೀವು? ಏಯ್ ಯಾಕ್ಲಾ? ಯಾರಣ್ಣದು? ಯಾರಪ್ಪ ನೀವು? ನಿಂದೇನಪ್ಪ? ನಮ್ ಕಡೆ ರೇ ಅಣ್ಣ. ಓ ಹೌದಾ? ನಿಮ್ಗೇನಬೇಕಮ್ಮ? ಅದು ನಮ್ ಯಜಮಾನ್ರು ಬಸ್ ಒಳಗಡೆ ಇದಾರೆ, ಅವ್ರನ್ನ ಕರ್ಕೊಂಡ್ ಹೋಗೋದಕ್ ಬಂದಿದ್ದೀನಿ. ಅದಕ್ಕೆ ಬಸ್ ಅಡ್ಡ ಹಾಕ್ಬೇಕಾ? ಬಾ ಕರ್ಕೊಂಡೋಗು. ಅಣ್ಣ ಹತ್ತಣ್ಣ ನೀನು. ಅಮ್ಮ ಫೋನ್ ಮಾಡೋದಲ್ವಾ ನೀನು ಅವ್ರಿಗೆ? ಫೋನ್ ಸ್ವಿಚ್ ಆಫ್ ಆಗಿದೆ. ಸರಿ ಕರ್ಕೊಂಡೋಗ್ ಬಾ. ತೆಂಗೆವಾ ನೀವ್ ಹೋಗವಾ, ಕರ್ಕೋಬಾ. ನೀವು ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಊಹೆ ಮಾಡ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ ಸರ್. ಆದರೆ ಕೆಲವು ವಿಷಯಗಳನ್ನು ಒಪ್ಕೊಳ್ಳೋದಕ್ಕಾಗ್ಲಿ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕಾಗ್ಲಿ ಸಮಯ ತಗೊಳತ್ತೆ. ನೀವು ಹೇಳ್ಕೊಳ್ಳೋದಕ್ಕೆ ಸಮಯ ತಗೊಂಡ್ರಿ. ಈಗ ನನ್ನ ಸರ್ದಿ ಸರ್. ನೋಡಿ ಸರ್, ನೀವು ಹೀಗೆ ಬೇಜಾರು ಮಾಡ್ಕೊಂಡು ಎಲ್ಲಾನು ಕಳ್ಕೊಂಡಿರೋ ಥರ ಎಲ್ಲರೂ ಮುಂದೆ ಇರೋದು ನನಗೆ ನೋಡೋದಕ್ಕೆ ಇಷ್ಟ ಇಲ್ಲ. ಇಷ್ಟು ದಿನ ಆರ್ಯವರ್ಧನ್ ಹೇಗಿದ್ರೋ ಹಾಗೆ ಇರಬೇಕು. ನಗ್ನಗ್ತಾ ಖುಷಿ ಖುಷಿಯಾಗಿ ಎಲ್ರೂ ನೋಡ್ಕೊಳ್ಳೋ ಲೀಡರ್ ಆಗಿ, ಸರಿನಾ? ನನಗೆ ಅದ್ಯಾವುದ್ರ ಬಗ್ಗೆನೂ ಆಸಕ್ತಿನೇ ಇಲ್ಲ. ನನ್ನ ಸಂತೋಷ ನೆಮ್ಮದಿ ಎಲ್ಲ ಥರ ಬೇರು ನೀನು. ನಿನಗೇನಾರು ಬೇಡ ಅಂತಂದ್ಮೇಲೆ ಬೇಡ ಅಂತ ನಾನನ್ನ ಸರ್, ಇವತ್ತು ಹಬ್ಬ, ದಯವಿಟ್ಟು ಎಲ್ರ ಮುಂದೆ ಮೊದ್ಲಿನ ಹಾಗೆ ಇರಿ. ಇವತ್ತು ನಮ್ಮ ಅಪ್ಪ ಅಮ್ಮನೂ ಬರ್ತಿದ್ದಾರೆ. ನೀವೇನೇನ್ ಮಾಡಿದ್ರೋ ಅದನ್ನೆಲ್ಲ ಈಗಾಗಲೇ ನೀವು ನನ್ನ ಹತ್ರ ಹೇಳ್ಕೊಂಡಾಯ್ತು ಸರ್. ಇನ್ ಯಾವುದೇ ಕಾರಣ ಮತ್ತೆ ಸಂಜಯಿಸಿ ನನಗೆ ಬೇಕಾಗಿಲ್ಲ. ಆಗಿದ್ದೆಲ್ಲ ಆಗೋಯ್ತು. ಈಗ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಮಾತಾಡೋಣ, ಸರಿನಾ? ಈಗ ನೀವು ಹೋಗಿ ಮೊದಲು ಫ್ರೆಶ್ ಅಪ್ ಆಗಿ.
ಒಳ್ಳೇದು. ಹೋಗಿ ಫ್ರೆಶ್ ಅಪ್ ಆಗಿ ನಡೀರಿ. ವಾಟ್, ಸೀರಿಯಸ್ಲಿ ಇದು ನಿಜನಾ? ನಿಜವಾಗ್ಲೂ ನನ್ನ ಅಪ್ಪ ಆಗ್ತಿದೆ ನಾನು. ಅದಕ್ಕೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಇದ್ಯಾಕೆ ಸುಬ್ಬು ಗರ ಬಡ್ದ ನಂಗೆ ನೋಡ್ಕೊಂಡು ನಿಂತ್ಬಿಟ್ಟೆ? ದೇವರಾಣೆಗೂ ನಂಗೆ ಮಾತೇ ಹೊರಡ್ತಾ ಇಲ್ಲ ಕಣೆ. ನಮ್ಮ ಮುದ್ದು ಬಂಗಾರ ಅಮ್ಮ ಆಗ್ತಿದ್ದಾಳ. ಆರ್ಯ, ಯಾಕೆ ಹಾಗೆ ನಿಂತಿದ್ಯಾ? ನೀನ್ ಅಪ್ಪ ಆಗ್ತಿದ್ಯಾ ಕಣೋ. ಇದೇ ಖುಷಿಲಿ ಶ್ರೀಕೃಷ್ಣನ್ ಪೂಜೆ ಆಗ್ಲಿ. ಅನು, ಆರ್ಯ, ನೀವಿಬ್ರು ಒಟ್ಟಿಗೆ ಪೂಜೆ ಮಾಡಿ. ಅಜಯ, ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ. ಸುಗುಣಾಂತರಂಗನ ಆಡಿಸಿದಳೆ ಶೋಧೆ, ಸುಗುಣಾಂತರಂಗನ ಆಡಿಸಿದಳೆ ಶೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.